ಎಲ್ಲ ಗೈಸ್ ಎಲ್ಲರೂ ಹೇಗಿದ್ದೀರಾ ಅಂತ ಸೂಪರ್ ಇದ್ದೀನಿ. ಇವತ್ತಿನ ವಿಡಿಯೋ ಇವಾಗ ಶುರು ಮಾಡಿ ನಾನು ನಿಮ್ಮ ಗಾನವಿ ವಿಜಯ್ ಒಂದೇ ಒಂದು ಲೈಕ್ ಮಾಡಿ ವಿಡಿಯೋನ ಫುಲ್ ನೋಡಿ ಸ್ಕಿಪ್ ಮಾಡಲಿಲ್ಲ. ಇವತ್ತು ಶನಿವಾರ ಆಗಿರೋದ್ರಿಂದ ಬೆಳಗ್ಗೆ ಲಾಗ್ ಶುರು ಮಾಡಿದ್ದೀನಿ. ನಮ್ಮನೆಯವ್ರಿಗೆ ಮನಗಿದ್ರು ಇವಾಗ ಎದಳಿಸಿದ್ದೀನಿ. ಟಿಫನ್ ಮಾಡಿದ್ದಾಳೆ ಅಂತ ದೋಸೆ ಗೈಸ್. ನಾನು ಇನ್ನೂ ತಿಂದಿಲ್ಲ. ನಮ್ಮನೆಯವ್ರಿಗೆ ಹೇಳ್ತಾ ಇದ್ದೀನಿ ಬಿಟ್ಕೊಡಿ, ನಿಮಗೆ ದೋಸೆ ತಿನ್ನಬೇಕು, ಹೊಟ್ಟೆ ಸೈಜೆ. ಏನೇ ಬಿರಿಯಾನಿ ಗೈಸ್ 9 ಗಂಟೆಗೆ ಆಗೋಗಿತ್ತು, 8:45ಗೆ ಆಗಿತ್ತು ಗೈಸ್. ಆವಾಗಲೇ ತಿಂದ್ಬಿಟ್ಟು ಇವಾಗ ಇನ್ನೂ ತಿಂದಿಲ್ಲ. ಬಿಡ್ಕೊಡಿ ಅಂದರೆ ಬಿಟ್ಕೊಂಡು ನಂಗೆ ಬಿಸಿ ಬಿಸಿ ತಿನ್ನೋಕೆ ಇಷ್ಟ ಗೈಸ್. ನಾನೇ ಬಿಡ್ಕೊಂಡು ನಂಗೆ ತಿನ್ನೋಕೆ ಇಷ್ಟ ಆಗಲ್ಲ. ನಮ್ಮನೆಯವರು ದೋಸೆ ಬಿಡ್ಕೊಡಿ ಅಂತ ಹೇಳಿ ಮಕ್ಕಳೆಲ್ಲ ತಿಂದ್ಬಿಟ್ಟು ಆಟ ಆಡ್ಕೊಂಡು ಕೂತಿದ್ದಾರೆ ಬುಕ್ ಮಾಡಿಕೊಂಡು. ಅಲ್ಲಿ ಅವ್ರಿಗೆ ಸ್ನಾನ ಮಾಡಿಸ್ಬೇಕು. ಇದೆಲ್ಲ ಟಿಫನ್ ಎಲ್ಲ ಆದಮೇಲೆ ನಮ್ಮನೆಯವರು ಫೇಸ್ ವಾಶ್ ಮಾಡ್ಕೋಬರಕ್ಕೆ ಹೋಗ್ಬೇಕು. ಇವಾಗ ಎದ್ದಿದ್ದಾರೆ ಗೈಸ್. ಮಾಡಿ ಬಂದು ಜುಟ್ಟು ಗುಡ್ ಮಾರ್ನಿಂಗ್, ಗುಡ್ ಮಾರ್ನಿಂಗ್ ಹೇಳಿ. ಖುಷಿ ಯಾರಿಷ್ಟ? ಯಾರಿಷ್ಟ? ಅಪ್ಪನ ಯಾರಿಷ್ಟ ಹೇಳು. ಅಪ್ಪ ಅಮ್ಮ ಅಂತವನೆ. ಅಪ್ಪ ಅಮ್ಮ ಹೇಳಿದ, ಅಪ್ಪ ಅಮ್ಮ ಹೇಳಿದಲೇ. ಹಲೋ ರಜ, ನೀನ್ ಇದೆಲ್ಲ ಅಮ್ಮಂಗೆ ಅಂತ ಸುಡು. ನಮ್ದು ಇವಾಗ ಗೈಸ್ ಈ ದೋಸೆ ತವ ತರಿಸಿದ್ದೀನಲ್ಲ, ಇದರಲ್ಲಿ ಪ್ರತಿ ಸಲ ಈ ಥರ ಈರುಳ್ಳಿ ಹಾಕ್ಬಿಟ್ಟು ಸೀಸ್ನಿಂಗ್ ಮಾಡ್ಬೇಕು, ಇಲ್ಲಾಂದ್ರೆ ಬರೋದೇ ಇಲ್ಲ ದೋಸೆ, ಚೆನ್ನಾಗಿ ಬರಲ್ಲ. ಈರುಳ್ಳಿಲಿ ಈ ಥರ ಮಾಡಿದ್ರೆ ಮಾತ್ರ ದೋಸೆ ಚೆನ್ನಾಗಿ ಬರುತ್ತೆ. ನಮ್ಮ ನವಿ ಯಾರನ್ನೋ ನೆನೆಸ್ಕೊತಾ ಇದ್ದಾರೆ ಗೈಸ್. ದಿವ್ಯ ಸಿಸ್ಟರ್ ನೋಡು ಸೂಪರ್ ಕಾಣ್ತಿದ್ದೀರ ಬ್ರೋ ಅಂತ ಹಾಕೋರೆ. ಏನರಲ್ಲಿ? ಇದರಲ್ಲಿ ಇನ್ಸ್ಟಾದಲ್ಲಿ ಮಿನಿ ಲಾಗ್ ಥರ ಮಾಡಿದ್ರಲ್ಲ ಸಾಂಗ್ ಕೊಟ್ಟು, ಅದರಲ್ಲಿ ಸೂಪರ್ ಕಾಣ್ತಿದೀಯ ಅಂತೆ. ನೋಡಿ ಎಲ್ಲರಿಗೂ ಇಷ್ಟ ಆಯ್ತೀಯ ಆ ರೀತಿ ಬಟ್ಟೆ ಹಾಕೊಂಡ್ರೆ, ಕ್ಲೀನಾಗಿ ಕಾಣ್ರೆ. ಯಾವಾಗ್ಲೂ ಒಂದು ಟೀ ಶರ್ಟ್ ಕಿತ್ತೋದಂಗೆ ಹಾಕೊಂಡಿ ಗೈಸ್, ಹೆಂಗ್ ಬೇಕಂಗೆ ಇರೋದೇ ಇಷ್ಟಪಡ್ತಾರೆ. ನೆನ್ನೆ ಬ್ಲಾಗಲ್ಲಿ ಹೇಳಿದ್ರಲ್ಲ ಗೈಸ್, ಅದ್ರ ಬಗ್ಗೆ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ನೋಡಿ ತಿಂದ್ಬಿಟ್ಟು ಹೆಂಗೆ ಬಿಟ್ಟಿದ್ದಾರೆ ಇಲ್ಲಿ ನಮ್ಮ ಮಕ್ಕಳು. ಸೊ ಬನ್ನಿ ಇವಾಗ ದೋಸೆ ಬಿಡೋಣ. ಇದು ಮನೆ ದೋಸೆಗಿಂತ ಗೈಸ್ ನೋಡಿ ಗೈಸ್, ಇದು ಮನೆ ದೋಸೆಗಿಂತ ಅಂಗಡಿ ದೋಸೆ ತರ್ತೀವಲ್ಲ ಹಸಿದು, ಅದು ಚೆನ್ನಾಗಿ ಬರುತ್ತೆ ತವಾದಲ್ಲಿ. ಬಟ್ಟು ಅಷ್ಟು ನೈಸಾಗಿ ರುಬ್ಬಬೇಕು ಅನಿಸುತ್ತೆ. ನಮ್ಮ ನವಿಯವರು ಇದನ್ನು ಸ್ವಲ್ಪ ಇಡ್ಲಿಗೆ ಆಗೋ ಥರ ರುಬ್ಬಿಟ್ಟಿದ್ದಾರೆ, ಅದಕ್ಕೆ ಇದು ಅಷ್ಟು ಕ್ಲೀನಾಗಿ ಬರೋಲ್ಲ. ತುಂಬ ತೆಳುವಾಗಿದ್ರೆ ಇದು ಸರಿ ಚೆನ್ನಾಗಿ ಬರುತ್ತೆ ತವಲ್ಲಿ. ನೋಡಿ ಗೈಸ್ ಹೆಂಗೆ ಬರುತ್ತೆ. ನಾವು ಸ್ಟಾರ್ಟಿಂಗು ತರಿಸ್ಕೊಂಬಿಟ್ಟು ಏನಪ್ಪ ಇದು ಸರಿಯಾಗಿ ಬರ್ತಾಯಿಲ್ಲ ದೋಸೆ ಅಂದ್ಕೊಂಡಿದ್ದು, ಆಮೇಲೆ ನೋಡಿದಾಗ ಗೊತ್ತಾಯಿತು ಪ್ರತಿ ಸಲ ಮಾಡಬೇಕಿದ್ದು ನಾನು. ಸೊ ಬನ್ನಿ ಗೈಸ್ ಇವಾಗ ತಿಂಡಿ ಮಾಡೋಣ. ಇವಾಗಿನ ಎದ್ದು ಫ್ರೆಶ್ ಆಗಿ ಮಾತಾಡ್ತಾ ಇದ್ದೀನಿ. ಫೇಸ್ ವಿಡಿಯೋ ಒಂದು ಸ್ವಲ್ಪ ಡಲ್ಲಾಗಿ ಬರುತ್ತೆ ಗೈಸ್. ಗ್ಲಾಸ್ ಚೇಂಜ್ ಮಾಡಿಸ್ಬೇಕು, ಗ್ಲಾಸ್ ಹೊಡೆದೋಗ್ಬಿಟ್ಟೈತಿ ಇಲ್ಲಿ, ಅದರಿಂದ ಹಂಗೆ ಆಗ್ತದೆ. ಚೆನ್ನಾಗಿ ಗೊತ್ತಿಲ್ಲ, ಅದನ್ನು ಚೇಂಜ್ ಮಾಡಿಸ್ಬೇಕು. ಯಾರು ಇಷ್ಟ ಖುಷಿ? ನಮ್ಮ ಗಾನವಿ ಅವರು ವೆಬ್ ಸೀರೀಸ್ ನೋಡಿಕೊಂಡು ಇಲ್ಲಿ ದೋಸೆ ಬಿಡ್ತಾ ಇದ್ದಾರೆ. ಏನ್ರಿ ಬೇಸಿಗೆ ಬೋರಾ? ಇನ್ಯಾವ ಥರ ಇರಬೇಕಿತ್ತು? ಹಾಂ 2 ದಿನ ಹೋಯ್ತಲ್ಲ ಮಳೆ, ಅದಕ್ಕೆ ಬೇಸಿಗೆನೇ ಬರಬೇಕು. ಆ ಕಾಲಕ್ಕೆ ಏನೇನು ಆಗ್ಬೇಕು ಅದೇ ಆಗಬೇಕಲ್ವ ಗೈಸ್. ತುಪ್ಪ ದೋಸೆ ಬಿಡ್ತಾ ಇದ್ದಾರೆ ನಮ್ಮ ಗಾನವಿಯವರು. ತಿನ್ನೋಣ ಇವಾಗ. ಬಿಟ್ಟಿದ್ದಾರೆ ಆಲ್ರೆಡಿ ನೋಡಿ. ಇವ್ರ ತಟ್ಟೆನೂ ಮಡಗಿದ್ದಾರೆ, ತಟ್ಟೆ ತೊಳಿಬೇಕಲ್ಲ ಅಂತ. ಇದು ಒಂದು ತಟ್ಟೆ ಯಾರ್ಯಾರು ತಿಂತಾರೆ ಅಂದರೆ ಫಸ್ಟು ದಿವಾ ಅಂತೆ. ಈ ತಟ್ಟೆಯಲ್ಲಿ ಫಸ್ಟು ದಿವಾ, ಇವಾಗ ನಮ್ಮ ನವಿ, ನೆಕ್ಸ್ಟ್ ನಾವು ಇವಾಗ ತಿನ್ನಕ್ಕೆ ರೆಡಿ ಆಗ್ತಾ ಇದ್ದೀವಿ. ಕಟ್ ಮಾಡಿ ಮೀಶೋದ್ರ ಕಾಲ್ ಮಾಡ್ತಾರೆ, ಕಟ್ ಮಾಡ್ರೆ ಆಯಿತು. ನೋಡಿ ಗೈಸ್ ಅವ್ರು ಲಿಫ್ಟಲ್ಲಿ ಹಾಕಿದರೆ ಇವಾಗ ಹೋಗಿ ತಗೊಂಬಿಟ್ಟು ಬರೋಣ. ಖುಷಿ ನಿಂಗೆ ಇಳಿಯೋಕ್ಕಾಗಲ್ಲ ಸುಂದರ ಮಗ, ನಾನು ಒಬ್ಬ ಹೋಗ್ಬೋದು ತಮ್ಮತ್ತೀನಿ. ಇಲ್ಲೇ ಇರೋದಿವ ಒಂದು ಜೊತೆ ಬಟ್ಟತ್ರಕ್ಕೆ ಎಲ್ಲ ಬರ್ತೀರಾ? ಬನ್ನಿ ಬಾ ಖುಷಿ. ಖುಷಿನ ಚಪ್ಪಲಿ ಬೇರೆ ಹಾಕೊಂಬರ್ಬೇಕಂತ.
ಬಾಯ್ ತಗಮ್ಮ. ನಡಿ ಮೇಲೆ ಏನು ಕೊಡು ನೋಡ್ತೀನಿ ಏನು ಬುಕ್ ಮಾಡಿದ್ದಲ್ಲಮ್ಮ ಅಂತ. ಏನಿರ್ಬೋದು ಗೈಸ್ ಇದು ವೈಟ್ಗಿದೆ. ಐ ಥಿಂಕ್ ಇಲ್ಲಿ ಹೆಸರು ಕೊಟ್ಟಿರ್ತಾರ್ಬೋದು. ಇಲ್ಲೇ ಕೊಟ್ಟಿದ್ದಾರಲ್ಲ ಗೈಸ್, ಬ್ಲ್ಯಾಕ್ ವೈಟ್ ಟಿ ಶರ್ಟ್ ಅಂತ ಕೊಟ್ಟಿದ್ದಾರೆ ಪ್ರಾಡಕ್ಟಲ್ಲಿ. ಡಬಲ್ XL ಒಂದು ಕ್ವಾಂಟಿಟಿ ಮೋಸ್ಟ್ಲಿ. ನವಿ ಯಾರಿಗೆ ಬ್ಲ್ಯಾಕ್ ಮತ್ತು ವೈಟ್ ಟಿ ಶರ್ಟು? ನಂಗ ಥ್ಯಾಂಕ್ ಯು ಸೋ ಮಚ್. ನನಗೋಸ್ಕರ 2 ತರಿಸಿರೋದಕ್ಕೆ, ಒಂದು ಬ್ಲ್ಯಾಕು ಒಂದು ವೈಟು. ಅದು ಶರ್ಟ್ ಒಳಗಡೆ ಹಾಕೊಳ್ಳಿ ಅಂತ ತರಿಸಿರೋದು. ಹೌದಾ? ಫ್ಯಾಷನ್ ಆಗಿ ಸದ್ಯಕ್ಕೆ ಇಲ್ಲಿ ಬಿದ್ದಿರಲಿ. ಇಲ್ಲೇ 2 ಇದು ಇನ್ನೂ ವೀಡಿಯೋನೇ ಮಾಡಿಲ್ಲ ಗೈಸ್. ವೀಡಿಯೋ ಮಾಡೋಕು. ಆ ಕಡೆ ದೋಸೆ ಹೊಟ್ಟೆ ಹಸಿತೈತಿ. ನಿನ್ನ ಮೊಬೈಲ್ ಯಾಕೆ ಸೈಲೆಂಟ್ ಮಾಡಿದ್ಯಾ? 2-3 ಸತಿ ಫೋನ್ ಮಾಡೋರು ಅವರು. ಬರ್ಬೇಕಪ್ಪ, ಅವರೇ ಹುಡಿಕೊಂಡು ಯಾವಾಗಲೂ ಬರೋದು. ಆ ಲಿಫ್ಟ್ ಇಂದ ಕೆಳಗಡೆ ಹಾಕಕ್ಕೋಸ್ಕರ ಅದಕ್ಕೆ ಅವರೇ ಬದಿ ಅಂದಾಗ ಆಗಿದೆ. ಮತ್ತೆ ಇನ್ನೊಂದ್ಸಲಿ ಫೋನ್ ಮಾಡ್ದ ಅವನು. ಎಲ್ಲಿ ಫೋನ್ ನಿಂದು? ದಿವಾ ವಾಷಿಂಗ್ ಮಿಷಿನ್ ಮೇಲೆ ಅಮ್ಮನ ಫೋನ್ ಐತೆ ನಮಗೂ. ಇಟ್ಬಿಡಿ, ಯಾರು ಬಂದು ಎತ್ಕೊಂಡೋಗ್ಲಿ ಎತ್ತಗೆ. ಯಾರು ಎತ್ಕೊಂಡೋತ್ರ? ಎತ್ಕೊಂಡೋಗಿ CC ಕ್ಯಾಮ್ರಾ ಐತೆ. ಸಪ್ಪೆ ದೋಸೆಯಾ? ಒಂಚೂರು ಉಪ್ಪು ಹಾಕೊಳ್ಳಿ. ಪಲ್ಯ ಉಪ್ಪು ಕೊಡಮ್ಮಗೆ ಸಾಕು. ಬನ್ನಿ ನೋಡಿ ಗೈಸ್ ಇವ್ರ ಆಟನ. ಒಂದು ಬಾಟ್ಲಿತ್ತು ಅದನ್ನ ಕಿತ್ತಾಕಿ. ಖುಷಿ ಏಟಾಗುತ್ತೆ ಮಗನೇ ಅಣ್ಣಂಗೆ. ಖುಷಿ ದಿವಿ ಊರಿಗೆ ಹೋಗ್ತೀವಲ್ಲ, ಅಲ್ಲೇ ಬಿಟ್ಬಿಟ್ಟು ಬರಲ್ಲ ನೀನು? ಅಲ್ಲೇ ಇರ್ತೀಯಾ? ಖುಷಿ ನೀನು ಊರಲ್ಲೇ ಇರ್ತೀಯಾ? ಬಿಟ್ಬಿಟ್ಟು ಬರಲ್ಲ ಯಾಕೆ? ಅಣ್ಣ ಅಲ್ಲೇ ಇರ್ತಾನೆ, ನೀನು ಇರ್ತೀಯ? ಖುಷಿ ಅಣ್ಣ ಇದ್ರೂ ಇರಲ್ವಾ? ಅಪ್ಪ ಅಮ್ಮ ಇದ್ರೆ? ಅಪ್ಪ ಇದ್ರೆ ಇರ್ತೀಯ, ಅಮ್ಮ ಇದ್ರೆ ಇರ್ತೀಯ? ಅಪ್ಪ ಇರ್ಬೇಕು, ಅಮ್ಮ ಇರ್ಬೇಕು? ಖುಷಿ ಇಬ್ರಲ್ಲಿ ಒಬ್ರು. ದಿವಾ ನೀನು ಅಮ್ಮ ಇದ್ರೆ ಇರ್ತೀಯ, ಅಪ್ಪ ಇದ್ರೆ ಇರ್ತೀವಿ ಊರಲ್ಲಿ? ಅಪ್ಪ ಇದ್ರೆ ಇರಲ್ವಾ? ನಮ್ಮ ಖುಷಿಗೆ ಇಬ್ಬರು ಬೇಕಂತೆ ಗೈಸ್, ಅಪ್ಪ ಅಮ್ಮ ಇಬ್ಬರು ಇರ್ಬೇಕಂತೆ. ನಮ್ಮ ದಿವಂಗ ಅವ್ರ ಅಮ್ಮ ಇದ್ರೆ ಸಾಕಂತೆ. ನೋಡಿ ಈ ಹಾಸಿಗೆ ಮೇಲೆ ಎಷ್ಟು ಆಟ ಸಾಮಾನು ತುಂಬಿಕೊಂಡು, ಆ ಬುಕ್ಗಳು, ಕತೆ ಬುಕ್ಕು ಎಲ್ಲ ಹೆಂಗೈತಿ. ಇಲ್ಲೊಬ್ರು ತಲೆನೋವು ಅಂತ ಮೊಬೈಲ್ ನೋಡ್ಕೊಂಡು ಮಲಗಿದ್ದಾರೆ. ತಲೆನೋವಂತೆ ಆದರೆ ಮೊಬೈಲ್ ನೋಡೋದು ಬಿಡ್ತಾಯಿಲ್ಲ. ಇನ್ನೆಲ್ಲಿಂದ ಹೋಗುತ್ತೆ ತಲೆನೋವು ಹೇಳಿ ಗೈಸ್, ನೀವು ಕಮೆಂಟ್ ಆಗಿ. ನಿದ್ದೆ ಇಲ್ಲ ಗೈಸ್ರಾದ್ರೆ ಅದಕ್ಕೆ ತಲೆನೋವ್ತೈತೆ. ನನಗೆ ತಲೆನೋವು ಬರುತ್ತೆ ಒಂಥರ ಮೈಗ್ರೇನ್ ಥರ, ಅದು ಲೈಫಲ್ಲಿ ಹೋಗಲ್ಲ ಅದು. ಇವರಿಗೆ ನಿದ್ದೆ ಸರಿಯಾಗಿ ಮಾಡಿಲ್ಲ, ಅದಕ್ಕೆ ತಲೆನೋವು. ವಿಡಿಯೋ ಎಡಿಟ್ ಮಾಡ್ಕೊಂಡು ಮೀಶೋ ವಿಡಿಯೋ ಎಡಿಟ್ ಮಾಡಿದ್ದಾಳೆ, ಅಪ್ಲೋಡ್ ಮಾಡಿದ್ದಾಳೆ. ಶನಿವಾರ ಭಾನುವಾರ ಹಾಕಿದ್ರೆ ಓಡಲ್ಲ ಗೈಸ್, ಅದಕ್ಕೆ ಸೋಮವಾರ ಹಾಕೋಣ ಅಂತ ಸುಮ್ಮನಾಗಿದ್ದೀನಿ. ರೆಡಿ ಇದೆ ವಿಡಿಯೋ ನಮ್ಮ ನವಿಯವ್ರ ಚಾನಲಲ್ಲಿ. ಇದು ನಮ್ಮ ಚಾನಲಲ್ಲಿ ಬರೋದು, ಡೈಲಿ ಬರುತ್ತೆ ಗಾಯ್ಸ್. ನಿನ್ನೆ ಎಲ್ಲರೂ ಕಮೆಂಟ್ ಹಾಕಿದ್ದೀರಾ ಅಂದರೆ 2-3 ಜನ, ನವಿ ಸರ್ ಯಾಕೆ ಸಪ್ಕಿದ್ದೀರಾ ಅಂತ. ಯಾಕೆ ಸಪ್ಕಿದ್ದೆ ಅಂತ ಹೇಳಲ್ಲ ಮುದ್ದು? ಬೇಡ ಗೈಸ್, ಅದೆಲ್ಲ ಕೇಳಬಾರ್ದು. ಪರ್ಸ್ನಲ್ ಗೈಸ್ ಅದೆಲ್ಲ ಪರ್ಸ್ನಲ್ ಕೇಳಬಾರ್ದು ನೀವು. ಯಾವ ಪರ್ಸ್ನಲ್ಲು ಇಲ್ಲ ಗೈಸ್, ಅದು ನನಗೇನು ಹೇಳ್ಬೇಕು ಅನ್ಸುತ್ತೆ. ನೆಕ್ಸ್ಟ್ ಟೈಮ್ ಬೆಟರ್ ಲಕ್, ನೆಕ್ಸ್ಟ್ ಟೈಮ್ ಗೈಸ್ ಸಿಗ್ತೀವಿ ನಿಮಗೆ. ಬಾಯ್. ಮಧ್ಯಾಹ್ನ ಆಗಿದೆ ಗೈಸ್. ಇದು ಒಬ್ಬಟ್ಟಿನ ಸಾಂಬಾರು ಅಂತಾರಲ್ಲ, ಅದು ಸಾಂಬಾರು ಸ್ವಲ್ಪ ಕಲ್ಸ್ಕೊಂಡಿದ್ದೀನಿ. ಸ್ವಲ್ಪ ಖಾರ ಆಗಿದೆ, ನನ್ನ ಮಕ್ಕಳು ತಿಂತಾ ಇದ್ದಾರಲ್ಲ. ತುಪ್ಪ ಹಾಕೊಂಡು ಕುತ್ಕೋ ಖುಷಿ, ತಿನ್ನಿಸ್ತೀನಿ. ಫಸ್ಟು ಖುಷಿಗೆ ತಿನ್ನಿಸ್ಬೇಕು ಅಂದರೆ ನೆಕ್ಸ್ಟ್ ಇವನಿಗೆ ತಿನ್ನಿಸ್ಬೇಕು. ತಳಪ್ಪ. ನಮ್ಮ ನವಿ ಒಳಗಡೆ ಕೂತ್ಕೊಂಡು ಮೊಬೈಲ್ ನೋಡ್ತಾ ಇದ್ದಾರೆ ಗೈಸ್, ನಮ್ಗೆ ಊಟ ಕೊಟ್ಬಿಟ್ಟು. ಸರ್ಕಸ್ ಮಾಡಬೇಡ ಖುಷಿ, ಕರೆಕ್ಟಾಗಿ ಕೂತ್ಕೋ. ಅವರಮ್ಮ ತಟ್ಟೆ ಮಾಡಿಬಿಡ್ತಾನೆಂದು ನೀವೇ ತಿನ್ನಿಸ್ರಿ ಅಂತ ಹೇಳ್ಬಿಟ್ಟು ಓಡೋದ್ರು ಒಳಗೆ. ಚೆನ್ನಾಯ್ತಾ ಸಾಂಬಾರು? ಒಬ್ಬಟ್ಟಿನ ಸಾರು ತುಪ್ಪ ಹಾಕೊಂಡಿರೋಕ್ಕೆ ಚೆನ್ನಾಗಿದೆ.
ಖಾರ ಆಗಿತ್ತು, ತುಪ್ಪ ಹಾಕೊಂಡಿದ್ದು ಚೆನ್ನಾಗೈತೆ. ಇದಕ್ಕೆ ಹೂರ್ಣ ಎಲ್ಲ ಹಾಕಿದ್ದಾರೆ ಗೈಸ್, ಸ್ವೀಟ್ ಆಗೈತೆ. ಇಷ್ಟ ಆಗೈತೆ ನಮ್ಮ ಮಕ್ಕಳಿಗೆ. ದಿವಿ ಅರ್ಧ ಹಾಕ್ಬಿಡತ್ತಕ್ಕೆ ಬನ್ನಿನ, ಅದ್ಯಾಕೆ ಅರ್ಧ ಹಾಕ್ಬಿಡು ಬಿಡೋತ್ತಾಗೆ. ತಮ್ಮನ ನಗಾಡ್ತಾನೆ ನೀನು ನೋಡಿ. ನವಿ 2 ದಿನ ಆದ್ರೂ ಒಬ್ಬಿಟ್ಟಿನ ಸಾರು ಏನು ಟೇಸ್ಟ್ ಗೊತ್ತಾ? ಸಕ್ಕ ಟೇಸ್ಟ್. ಮಾಮೂಲಿ ಸಾರನ್ನ ಇದೇ ಥರ ಯಾಕಮ್ಮ ಮಾಡಲ್ಲ ನೀನು? ತುಂಬ ಚೆನ್ನಾಗಿತ್ತು, ತುಂಬ ಇಷ್ಟ ಆಯಿತು ಸಾಂಬಾರು. ಸೊ ನೋಡಿ ಗೈಸ್, ನೆಕ್ಸ್ಟ್ ಡೇ ಮಾರ್ನಿಂಗ್ ವಿಡಿಯೋ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ನೆನ್ನೆ ವಿಡಿಯೋ ಮಾಡ್ಕೊತ ಸುಮ್ಮನಾಗ್ಬಿಟ್ಟು ಎಂಡ್ ಮಾಡೋದ ನೋಡಿ. ನಮ್ಮ ದಿವ ಬೇಜಾರು ಮಾಡ್ಕೊಂಡು ಕೂತಿದ್ದಾನಂತೆ. ಯಾಕೆ ಮಗನೇ ಏನಾಯ್ತು? ಯಾರು ಬೈದರು? ಯಾರಾದ್ರೂ ಏನಾರು ಅಂದ್ರ? ಅಮ್ಮ ಏನಾದ್ರು ಅಂದ್ರ? ಖುಷಿಗೆ ಏನಾರು ಅಂದ್ರ? ಹೇಳಿ, ಬಾರ್ಸಾಕ್ತೀನಿ ಅವ್ರಿಗೆ. ಅಪ್ಪ ಏನಾರು ಅಂದ್ರ? ಏನಂದ್ರು? ಅಪ್ಪ ಏನಾರು ಅಂದಿದ್ದಕ್ಕೆ ಇಲ್ಲಿ ಬಂದು ಕೂತ್ಕೋಬೇಕು ಮಗನೇ? ಸರಿ ಆಯಿತು ಬಾ. ಸಾರಿ ಕೇಳಂದಲ್ಲ ಬಾ. ಮತ್ತು ಇನ್ನೇನು ಬೇಕು? ಐಸ್ ಕ್ರೀಮ್ ಬೇಕಾ? ಜ್ಯೂಸು? ಕುರ್ಕುರೆ? ಚಾಕ್ಲೇಟು? ಬಿಸ್ಕೆಟು? ಹಾರ್ಲಿಕ್ಸು? ಮತ್ತು ಇನ್ನೇನು ಬೇಕು? JCB? ಕಾರು? ಜೀಪು? ಹೇಳಿದ್ರಲ್ಲ ಯಾವ್ದು ಬೇಕು ಅಂತ. ಆಯ್ತು, ಇದು ಬರಲ್ಲ. ಇವನೊಬ್ಬ ನೋಡಿ ಗೈಸ್, ಆಗ ಇವ್ನು ಹೊಡಿಬೇಕಾ? ಹೊಡೆದ್ರೆ ಸುಮ್ಮನೆ ಆಯ್ತೀಯಾ? ಅಮ್ಮಂಗೆ ಹೊಡಿಬೇಕಾ? ಅಪ್ಪಂಗೆ ಹೊಡಿಬೇಕಾ? ಮತ್ತೇನು ನೋಡೋಕು? ನೀಗ ಬರಲಿಲ್ಲ ಅಂದ್ರೆ ಅಪ್ಪ ಬೇಜಾರು ಮಾಡ್ಕೊತಾನೆ. ಹೋಗಿ ಬೇಜಾರು ಮಾಡ್ಕೊಂಡಪ್ಪ ಬರಲ್ವಾ? ಅಪ್ಪ ಅಮ್ಮ ಜಗಳ ಮಾಡ್ತಾರೆ ಈಗ ಬಂದಿಲ್ಲ ಅಂದ್ರೆ. ನೀನು ಬಂದಿಲ್ಲ, ಬರ ಖುಷಿ. ಅಮ್ಮಂಗೆ ಹೊಡಿಯೋಣ. ಅಮ್ಮನಿಂದ ತಾನೇ ನಾವು ಕೂತಿರೋದು. ಅಮ್ಮಂಗೆ ಹೊಡ್ದಾಕನ್ ಬಾ. ಬಾ 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 ಬೇಗ ಬತ್ತಾನಿದ್ದ ಹೋಗು, ಜಲ್ದಿ ಬಾ. ನಾವೀ ನಾಟಕ ಮಾಡಿ, ಹಳ್ಳ ಥರ ನಾಟಕ ಮಾಡಿ ಓಡ್ಬತ್ತಾನೆ. ಆ ಕಿಟಕಿ ತೆಗಿ. ಖುಷಿ ದಿವಿ ಇಲ್ಲೇ ಇದೆಯಾ? ಇಲ್ಲ ನೋಡಿ, ಹೊಡಿತೀನಿ ಬಂದಿಲ್ಲ ಅಂದರೆ. ಬಿಡಿಸ್ಕೊಬಾ ಅಮ್ಮನ್ನ. ಇದು ನಿಜನ ನಾಟಕನ? ನಾಟಕ ಮಾಡೋ ನೋಡಿದ್ರಲ್ಲ ಗೈಸ್, ತಮಾಷೆ ಮಾಡೋಕ್ಕೂ. ಸೊ ಓಕೆ ಗೈಸ್, ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡಿ ಮತ್ತೆ ನೆಕ್ಸ್ಟ್ ಬೇಷ್ ಅಂದಿದ್ದು ತೊಡ್ಕೊಂಡಿದ್ದಕ್ಕೆ. ದಿವಿ ಬರ್ತೇ ಬರಲ್ಲ ಈಗ? ಹೋಗಿ ಅಮ್ಮಂಗೆ ಹೊಡೆದಾಕ್ತೀನಿ. ಬೈ ಗಾಯ್ಸ್, ಬೈ ಮಾಡಿ.